ಕೂತ್ಕೊಂಡು ನೋಡಿದ್ರು ನಗು ಬರುತ್ತೆ, ನಿಂತ್ಕೊಂಡು ನೋಡಿದ್ರು ನಗು ಬರುತ್ತೆ, ಮಲ್ಕೊಂಡು ನೋಡಿದ್ರು ನಗು ಬರುತ್ತೆ. ಆ ಥರ ಮೂವಿ ರೀಸೆಂಟಾಗಿ ಯಾವ್ದು ಬಂದಿದೆ ಅಂತ ಕೇಳಿದ್ರೆ ನಮ್ಮ ಕನ್ನಡದ ಸಿನಿಮಾ ಫಾರೆಸ್ಟ್ ಅಂತ ಹೇಳ್ತೇನೆ. ನಿನ್ನೆ ಶುಕ್ರವಾರ ಮೂವಿ ರಿಲೀಸ್ ಆಗಿದೆ. ನಾನು ಮೈಸೂರಿನ ಥಿಯೇಟರಲ್ಲಿ ಹೋಗಿ ಮೂವಿ ನೋಡಿದೆ. ಮೂವಿ ಮಾತ್ರ ಸ್ಕ್ರೀನಿಂದನೇ ಆಚೆ ಬಂದು ಕಚಗುಲಿ ಕೊಡ್ತಾರೆ ಅಷ್ಟು ಚೆನ್ನಾಗಿದೆ. ಕಾಮಿಡಿ ಅಂತೂ ಟಾಪ್ ನಾಚ್. ಅದ್ರ ಬಗ್ಗೆ ಮಾತಾಡ್ಬೇಕಾದ್ರು ಚಿಕ್ಕಣ್ಣ ಅವರಿದ್ದಾರೆ, ರಂಗಾಯಣ ರಘು ಇದ್ದಾರೆ, ಅನೀಶು, ಗುರುನಂದನ್ನು, ಅರ್ಚನಾ, ಶರಣ್ಯ ಅವರು. ಅದೇ ಶರಣ್ಯ ಶೆಟ್ಟಿ ಅವ್ರದ್ದು ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ತುಂಬ ಕಮ್ಮಿ ಆಯಿತು. ಅದು ಬಿಟ್ಟರೆ ಡೈರೆಕ್ಟರ್ ಚಂದ್ರಮೋಹನ್ ಅವರು ಸಖತ್ತಾಗಿ ಡೈರೆಕ್ಟ್ ಮಾಡಿದ್ದಾರೆ. ಮಾತ್ರ ಮೂವಿ ಕಾಮಿಡಿ ಎಲ್ಲೆಲ್ಲಿ ಪಂಚ್ ಬರಬೇಕು, ಸಖತ್ತಾಗಿದೆ ಗುರು. ಚಿಕ್ಕಣ್ಣ ಅವ್ರ ಆ್ಯಕ್ಟಿಂಗ್ ಅಂತೂ ಅವ್ರು ಕೇಳಬೇಕಾಗುರು ಕಾಮಿಡಿ ರೋಲಲ್ಲಿ. ಇದರಲ್ಲಿ ಚಿಕ್ಕಣ್ಣ ಅವ್ರಿಗೆ ಕಿವಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಜೋರಾಗಿ ಮಾತಾಡಿದ್ರೆ ಮಾತ್ರ ಕೇಳಿಸೋದು. ಸೊ ಆ ಕಾಮಿಡಿ ಮಾತ್ರ ಮಸ್ತು. ಇನ್ನು ರಂಗಾಯಣ ರಘು ಅಪ್ಪ ಗುರು, ಅವ್ರ ಕಾಮಿಡಿ ಟೈಮಿಂಗ್ ಅಲ್ಲ, ಆ ಮೂವಿಲಿ ಅವ್ರನ್ನ ನೋಡಿದ್ರೆ ನಗು ಬಂದ್ಬಿಡ್ಬೇಕು. ಸೊ ಕಾಮಿಡಿ ಪಾರ್ಟು ಲಾಸ್ಟಲ್ಲಿ ಸೀರಿಯಸ್ ಪಾರ್ಟಾಗೂ ಮಾಡಿದ್ದಾರೆ. ಸಖತ್ತಾಗಿದೆ ಮೂವಿ. ಆದರೆ ಕ್ಲೈಮ್ಯಾಕ್ಸ್ ಮಾತ್ರ ಎಲ್ಲೋ ಸ್ವಲ್ಪ ಲ್ಯಾಗ್ ಆಯಿತು. ಇನ್ನೊಂದು ಹೊಸ ವಿಷಯ ಏನು ಗೊತ್ತಾಗರು, ನಮ್ಮ ಚಿಕ್ಕಣ್ಣ ಅವರು ಇದರಲ್ಲಿ ಆ್ಯಕ್ಷನ್ ಮಾಡಿದ್ದಾರೆ, ಫೈಟಿಂಗ್ ಎಲ್ಲ ಮಾಡಾಕ್ಬಿಟ್ಟಿದ್ದಾರೆ. ಹೀರೋಯಿನ್ ಕೈಲೂ ಫೈಟ್ ಮಾಡಿಸಿದ್ದಾರೆ, ಅರ್ಚನಾ ಅವ್ರ ಕೈಲಿ. ಸಖತ್ತಾಗಿದೆ ಮಾತ್ರ. ಆದರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಬೋರ್ ಹೊಡಿಬೋದು. ಯಾವ ದೆವ್ವ ಎಲ್ದಿಂದ ಬಂತು, ಯಾವ ಆತ್ಮ ಹೆಂಗೆ ಬಂತು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಬಟ್ ಮೂವಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲೂ ಬೋರ್ ಅನ್ಸಲ್ಲ, ಎಲ್ಲೂ ಲ್ಯಾಗ್ ಅನ್ಸಲ್ಲ. ನೀವಂತೂ ನಗೋಕ್ಕಂತೂ ಕಮ್ಮಿನೇ ಇಲ್ಲ. ಆರಾಮಾಗಿ ನಗ್ನಗ್ತಾ ಮೂವಿ ನೋಡ್ಕೊಂಬರ್ಬೋದು. ಬಟ್ ನಾನು ಫಸ್ಟ್ ಶೋಗೆ ಹೋಗಿದ್ದೆ, ಜನ ಕಮ್ಮಿ ಇದ್ದರು. ಕಮ್ಮಿ ಅಂತ ಅಲ್ಲ, ಇವಾಗ ಒಂದು ವೀಡಿಯೋ ಹಾಕ್ತೀನಿ ನೋಡಿ. ಆ ಗಾಯತ್ರಿ ಥಿಯೇಟ್ರ್ ಅಂತ ಹೋಗಿದ್ದು ಮೈಸೂರಲ್ಲಿ. ಆ ಸಣ್ಣ ಪಾರ್ಕಿಂಗಲ್ಲೇ ಗಾಡಿಗಳು ಕಾಣಿಸ್ತಾ ಇರಲಿಲ್ಲ. ಬೈನ ಕಾಲೇಜು ಹುಡುಗರು ಬಂಕ್ ಹೊಡೆದು 10 ಜನ ಬಂದಿದ್ರು, ಇನ್ನೊಂದು 2-3 ಲವರ್ಸ್ ಬಂದಿದ್ರು ಗುರು, ಅಷ್ಟೇ. ಸೊ ಯಾರ್ಯಾರು ಮೂವಿ ನೋಡಿಲ್ಲ, ಈಗಲೇ ನಿಮ್ಮ ಮನೆಯ ಹತ್ರ ಇರೋ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ, ಮೊಬೈಲಲ್ಲಿ ನೋಡಬೇಡಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರು ನೋಡಿಲ್ವೋ ಅವರು ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿಬಿಟ್ಟು ಹೋಗಿ ಮೂವಿ ನೋಡಿ. ಮೂವಿ ಯಾರು ನೋಡಿದಿರೋ ಅವ್ರು ಇಲ್ಲಿಂದ ವಿಡಿಯೋ ನೋಡಿ ಬಂದು ಕಾಮೆಂಟ್ ಮಾಡಿ. ಈ ಮೂವಿ ಏನಂದರೆ, ಆ ವೀರಪ್ಪ ಅನ್ನೋ ಕ್ಯಾರೆಕ್ಟರ್ನ ಬೀರ ಅಂತ ಕನ್ವರ್ಟ್ ಮಾಡಿದ್ದಾರೆ. ಆ ಬೀರ ಅನ್ನೋ ಕ್ಯಾರೆಕ್ಟರ್ ಮೇಲೆ ಕನ್ವರ್ಟ್ ಮಾಡಿದ್ದಾರೆ. 20 ವರ್ಷದ ಹಿಂದೆ 20 ಕೋಟಿ ರೂಪಾಯಿಗೆ ಗೋಲ್ಡ್ ತಗೊಂಡೋಗಿ ಕಾಡಲ್ಲಿ ಬಚ್ಚಿಟ್ಟಿರ್ತಾರೆ ಅಂತ ಅವ್ರ ತಾತ ಹೇಳ್ತಾನೆ ಗುರು. ಇದೊಂದು ಅದನ್ನು ಇವ್ರು 5 ಜನ ಹೋಗಿ ಹೆಂಗೆ ತೆಗಿತಾರೆ, ಯಾವ ಥರ ಹೋಗ್ತಾರೆ, ಯಾವ ಥರ ವಾಪಸ್ ಬರ್ತಾರೋ ಇಲ್ವೋ ಅನ್ನೋದೇ ಕತೆ. ಇದರಲ್ಲಿ ಆತ್ಮಗಳ ಕಾಮಿಡಿ ಹಾರಾಟವೂ ಇದೆ, ಎಲ್ಲ ಇದೆ. ಒಟ್ನಲ್ಲಿ ಕೊಡೋ 100 ರೂಪಾಯಿಗಂತೂ, ಅಥವಾ ಕೊಡೋ ನೀವು ಎಷ್ಟು ಕೊಡ್ತೀರೋ ಥಿಯೇಟ್ರ್ ಮೇಲೆ ಡಿಪೆಂಡು. ಆ ದುಡ್ಡಿಗಂತೂ ಮೋಸ ಇಲ್ಲ. ಮೂವಿ ಚೆನ್ನಾಗಿದೆ, ನೋಡ್ಬೋದು. ಕ್ಲೈಮ್ಯಾಕ್ಸ್ ಸ್ವಲ್ಪ ಲ್ಯಾಗ್ ಆಯಿತು, ಅಥವಾ ಅದೊಂದು ಫೈಟ್ ಸೀನೇ ಒಂದು ಅರ್ಧ ಗಂಟೆ ಡ್ರ್ಯಾಗ್ ಮಾಡಿದ್ರು ಅನ್ನೋದು ಬಿಟ್ಟರೆ ಮೂವಿ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫುಲ್ಲು ಕಾಮಿಡಿ, ನಗು 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 ನಗುಗೆ ಬರಾನೇ ಇಲ್ಲ ಗುರು ಮೂವಿಲಿ. ಆ ಶರಣ್ಯ ಶೆಟ್ಟಿ ಅವರು ಬರೀ ಕೆಲವು ನಿಮಿಷ ಮಾತ್ರ ಬಂದೋದ್ರು, ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ ಮೂವಿಲಿ. ನೋಡೋಕೆ ಚೆನ್ನಾಗಿ ಕಾಣಿಸ್ತಾರೆ ಗುರು.
ಅರ್ಚನಾ ಅಷ್ಟೇ. ಆ ರಂಗಾಯಣ ರಘು ಮತ್ತು ಅರ್ಚನಾ ಅವ್ರದ್ದು ಕಾಂಬಿನೇಷನ್ ತುಂಬ ಸಖತ್ತಾಗಿ ಬಂದಿದೆ ಮಾತ್ರ. ಸೊ ಇದರಲ್ಲಿ 2 ಲವ್ ಸ್ಟೋರಿ ನಡೀತಾ ಗುರು, 2 ಟ್ರಯಾಂಗಲ್ ಲವ್ ಸ್ಟೋರಿನೇ. ಹೆವಿ ಕಾಮಿಡಿ ಬರುತ್ತೆ ಮಾತ್ರ ಅದು. ಯಾರ್ಯಾರನ್ನ ಉಪಯೋಗಿಸ್ಕೊಂಡು ಎಷ್ಟೆಷ್ಟು ಕಾಮಿಡಿ ತೆಗಿಬೇಕೋ ಎಲ್ಲ ತೆಗ್ದಿದ್ದಾರೆ. ಕಾಮಿಡಿಗಂತೂ ಬರೋ ಇಲ್ಲ. ಸೊ ಇದು ಕಾಮಿಡಿ ಮೂವಿನ ನೀವು ದಯವಿಟ್ಟು ಹೋಗಿ ನೋಡಲೇಬೇಕು. ಬಟ್ ಲಾಸ್ಟಲ್ಲಿ ಚೆನ್ನಾಗಿದೆ ಗುರು. ಇಂಟರ್ವಲ್ ಆದಮೇಲೆ ಅದೇ ಕ್ಲೈಮ್ಯಾಕ್ಸ್ ಬಂದುಬಿಟ್ಟು ಇಂಟರ್ವಲ್ ಆದಮೇಲೆ ಸಖತ್ತಾಗಿದೆ ಮೂವಿ. ಬಟ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಎಲ್ಲೋ ಬೋರ್ ಒಂಥರ ಕಾಮಿಡಿ. ಆ ರಂಗಾಯಣ ರಘು ಅವ್ರದ್ದು ಒಂದು ಟರ್ನ್ ಬರುತ್ತೆ ಗುರು. ಆಹಾ, ಕಾಮಿಡಿ ಮಾಡ್ತಿದ್ದವರು ಸೀರಿಯಸ್ ಕ್ಯಾರೆಕ್ಟರ್ಗೆ ಶಿಫ್ಟ್ ಆಗಿ ಹೋಗ್ತಾರೆ. ಬಟ್ ಅದು ಸಖತ್ತಾಗಿರುತ್ತೆ ನೋಡೋಕ್ಕೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅವರ ಒಂದು ಕಡೆ ಬಿಟ್ಟರೆ ಎಲ್ಲೂ ಬೋರ್ ಅನ್ಸಲ್ಲ ನಿಮಗೆ ಮೂವಿ. ಚೆನ್ನಾಗಿದೆ. ನೀವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಬೇಕಾಗಂತಹ ಮೂವಿ. ಸೊ ಲಾಸ್ಟಲ್ಲಿ ಬಂದಿರೋ ಚೂಮಂತರ್ ಮೂವಿ ಏನು ನೋಡಿದ್ರೋ ಚಿಕ್ಕಣ್ಣ ಅವ್ರದ್ದು, ಅದರಲ್ಲಿ ಫುಲ್ ಫ್ಲೆಡ್ಜ್ ಕಾಮಿಡಿ ಮೂವಿ ಇಲ್ಲ ಅದು. ಓಕೆನಾ, ಸ್ವಲ್ಪ ಕಾಂಟೆಂಟ್ ಇತ್ತು, ಮೂವಿ ಹಾರರ್ ಮೇಲೆ ಹೋಗಿತ್ತು. ಸೊ ಇದು ಫಾರೆಸ್ಟ್ ಏನಿದೆಯೋ ಇದು ಫುಲ್ ಕಾಮಿಡಿ ಮೂವಿಗಳು, ಪ್ಯೂರ್ ಕಾಮಿಡಿ. ನೀವು ಹೋಗಿ ನೋಡಲೇಬೇಕಾದಂತಹ ಮೂವಿ. ಆಮೇಲೆ ನಮ್ಮ ಯೂಟ್ಯೂಬರ್ ಕಲಾ ಮಾಧ್ಯಮ ಪರಮ್ ಅವರು ಇದ್ದಾರಲ್ಲ, ಸೊ ಅವರು ಒಂದು ಚಿಕ್ಕದಾಗಿ ಗೆಸ್ಟ್ ರೋಲ್ ಮಾಡ್ಕೊಂಡಿದ್ದಾರೆ. ಸೇಮ್ ಇದರಲ್ಲೂ ಇಂಟರ್ವ್ಯೂ ಮಾಡೋವಂಥ ಆ್ಯಂಕರೇ ಅದರಲ್ಲೂ. ನಾರ್ಮಲ್ ಅವ್ರು ಯೂಟ್ಯೂಬಲ್ಲಿ ಏನು ಮಾಡ್ತಾರೋ ಸೇಮು. ಮೂವಿ ತುಂಬ ಚೆನ್ನಾಗಿದೆ. ಕನ್ನಡ ಮೂವಿನ ಮೊಬೈಲಲ್ಲಿ ಬಿಟ್ಟು ಟಿ ವಿಲೂ ಬಿಟ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ನನ್ನ ವಿನಂತಿ. ಇಲ್ಲಿಗೆ ಈ ವಿಡಿಯೋ ಮುಗಿಯಿತು. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ. ಟಾಟಾ, ಬಾಯ್ ಬಾಯ್.